ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಪರವಾಗಿ ನಾವು ಈ ದಿನ ಪ್ರೆಸ್ ಮೀಟ್ಗೆ ಸ್ವಾಗತ ಕೋರುತ್ತೇವೆ. ಈ ದಿನ ನಮ್ಮ ತುಮಕೂರಿನ ನಾಗರಿಕರ ಹಿತದೃಷ್ಟಿಯಿಂದ ಹಾಗೂ ಮತ್ತೆ ಲ್ಯಾಂಡ್ ಡೆವಲಪರ್ಸ್ ಹಿತದೃಷ್ಟಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷ ಸಚ್ಚಿದಾನಂದ್ ಅವರು ರಾಜ್ಯದ ಸಮಸ್ಯೆ, ರಾಜ್ಯದ ಎಲ್ಲ ಕರ್ನಾಟಕದ ನಾಗರಿಕರ ಪರವಾಗಿ ಈ ಒಂದು ನಮ್ಮ ಹೋರಾಟ. ಕಾರಣ ಏನಂದ್ರೆ, ಈ ಮೊದಲಿಂದಲೂ ಕೂಡ ಈ ಸೊತ್ತು ಬರ್ತಿತ್ತು 9A and 11A ಅಂತ. ಹಿಂದಿನಿಂದಲೂ ಆ ಒಂದು ಏನು ನಮಗೆ ಸೈಟು ಅಥವಾ ಮನೆ ಯಾವುದೇ ರೀತಿಯಾದಂತ ನೋಂದಣಿಗೆ ಅದು ಬಹಳ ಪೂರಕವಾದಂತ ವ್ಯವಸ್ಥೆ ಆಗಿತ್ತು. ಎಲ್ಲೋ ಒಂದ್ ಕಡೆ ಗ್ರಾಮೀಣ ಹಾಗೂ ಪಂಚಾಯತ್ ರಾಜ್ ಸಚಿವರು ಮತ್ತೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇದನ್ನ ಇನ್ನೂ ಸರಳೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಡನ್ ಆಗಿ ನಮಗೆ ಯಾವುದೇ ರೀತಿ ಮುನ್ಸೂಚನೆ ಕೊಡದ ಹಾಗೆ ಈ ಒಂದು ಖಾತೆಯನ್ನ ಸ್ಥಗಿತಗೊಳಿಸ್ತದೆ. ಎಷ್ಟು ತೊಂದರೆ ಆಗಿದೆ ಅಂದ್ರೆ, ಏಕಾಏಕಿ ಹೊಸ ಖಾತೆಗಳು ಆಗ್ತಾ ಇಲ್ಲ, ಅಪ್ಲೋಡ್ ಆಗ್ತಾ ಇಲ್ಲ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಗರಸಭೆಗಳಲ್ಲಿ, ಪುರಸಭೆಗಳಲ್ಲಿ ಈ ಖಾತೆಯ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಮಾಧ್ಯಮ ಮಿತ್ರರೇ, ಯಾಕೆಂದ್ರೆ ಈ ಒಂದು ಆಸ್ತಿ ಕ್ರಯ ವಿಕ್ರಯ ಮಾಡಿದಾಗಲೇ ಕೂಡ ಈ ಒಂದು ಸಮಾಜದಲ್ಲಿ ನಡೆಯೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಮದುವೆ ಮುಂಜಿ ಇವೆಲ್ಲ ಕೆಲಸಕ್ಕೆ ಸಾಲ ತಗೊಳ್ಕೊಳ್ಳೋದು ಅನಿವಾರ್ಯ. ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಸಾಲ ಪಡೆಯುವಂತ ಆ ರೈತರಿರ್ಬೋದು, ಮಧ್ಯಮ ವರ್ಗದಿರ್ಬೋದು, ಬಡವರು ಇರ್ಬೋದು, ಮತ್ತೆ ಎಲ್ಲ ವರ್ಗದವರಿಗೂ ಕೂಡ ಇದು ಬಹಳ ತುಂಬಾ ಕಷ್ಟ ಆಗಿದೆ. ಎಲ್ಲಿ ಹೋದ್ರು ಆ ಒಂದು ಅಪ್ಡೇಟ್ ಆಗ್ತಾನೆ ಇಲ್ಲ. ನಾವು ಅವರನ್ನ ನಿವೇದನೆ ಮಾಡ್ಕೊಳ್ಳೋದೇನೆಂದ್ರೆ, ನೀವು ಯಾವುದೇ ರೀತಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ಯಾವ ರೀತಿ ಈ ತರ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಗಮನಿಸಿ ನೀವು ಅಲ್ಲಿವರೆಗೂ ನಮ್ಗೆ ಏನ್ 9A ಮತ್ತೆ 11A ಇತ್ತಲ್ಲ, ಆ ಒಂದು ಖಾತೆಗಳನ್ನ ಏನ್ ಹಿಂದಿ ಖಾತೆಗಳನ್ನ ಮತ್ತೆ ಅದಕ್ಕೆ ಬಿಡಿ. ಈ ವ್ಯವಸ್ಥೆ ತುಂಬಾ ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗಿದೆ, ಹೇಳಕ್ ತೀರಲ್ಲ. ಯಾಕಂದ್ರೆ ಹಣ ಎಲ್ಲೋ ಒಂದು ಮದುವೆ ಫಿಕ್ಸ್ ಆಗಿದ್ರೆ ಅವರು ಸಾಲ ತಗೊಂಡಿದ್ರೆ ಯಾರು ದುಡ್ಡು ಕೊಡ್ತಾರೆ? ಮಾಟಿಗೆದಿಂದಲೇ ಅವ್ರ ವ್ಯವಸ್ಥೆಗೆ ಬಹಳ ಕಷ್ಟ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಬಹಳ ಕಷ್ಟ ಆಗಿದೆ. ಇನ್ನು ಎರಡನೇದಾಗಿ ಕಂದಾಯ ಮಂತ್ರಿಗಳು ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ತರಲು ಹೊರಟಿದ್ದಾರೆ. ಅದು ಯಾವ ರೀತಿ ಅಂದ್ರೆ, ಈ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ. ಇರ್ಲಿ, ಇದನ್ನ ಪೂರ್ವಾಪರ ಚಿಂತನೆ ಮಾಡುವುದು ಬಹಳ ಸೂಕ್ತ ಅಂತ ನಾವು ಕೂಡ ಗಣನೆ ಕೊಡ್ತೀವಿ. ಯಾಕೆಂದ್ರೆ ಕೋಟಿಗಟ್ಟಲೆ ಕೊಟ್ಟು ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಫ್ಲಾಟ್ ಆಗಿರ್ಬೋದು ಖರೀದಿ ಮಾಡ್ತಾರೆ. ಇವ್ರು ಯಾವ ರೀತಿ ಅಂದ್ರೆ, ಒಂದು ಡಿಜಿ ಲಾಕರ್ ಐಡಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಕಾಪಿ ಇರುತ್ತೆ. ನಾವು ಒಂದು ಮನೆ ತಗೊಂಡ್ರೆ ಇಲ್ಲಿ ಸರ್, ಇದು ಒಂದು ಇದ್ರೊಳಗಡೆ ನಾವು ಮನೆಯನ್ನ ತೆಗೆದುಕೊಂಡ್ರೆ ಇಷ್ಟು ನಮ್ಗೆ ಒರಿಜಿನಲ್ ಪೇಪರ್ ಬಂದ್ರೆ ಇದು ಎಷ್ಟು ಮಟ್ಟಿಗೆ ಅದು ಸರಿ ಅನ್ಸುತ್ತೆ? ಕೋಟಿಗಟ್ಲೆ ವ್ಯಾಪಾರ ಮಾಡಿ ಮನೆ ತಗೊಂಡ್ರೆ ಇವತ್ತೇನೋ ಒಂದು ಯಾವ ರೀತಿ ಇತ್ತು ಅಂತಂದ್ರೆ, ನಮ್ಗೆ ಒಂದು ಮೂಲ ಪತ್ರ ಬರ್ತಿತ್ತು, ಒಂದು ನಮ್ಗೆ ಸಬ್ ರಿಜಿಸ್ಟ್ರಾರ್ ನೋಂದಣಿಯಿಂದ ಮೊಹರ್ ಸೀಲ್ ಬೀಳ್ತಿತ್ತು, ಮತ್ತೆ ನಮ್ಮ ಫೋಟೋ, ಬೈಯರ್ ಫೋಟೋ, ಸೆಲ್ಲರ್ ಫೋಟೋ ಎಲ್ಲ ಬೀಳ್ತಿತ್ತು. ಆ ಫೋಟೋವನ್ನ ಬೆರಳಚ್ಚು ಎಲ್ಲವೂ ಕೂಡ ನಮ್ಗೆ ನಮೂದಾಗ್ತಿತ್ತು. ಇವತ್ತು ಹೆಂಗೆ ಅಂದ್ರೆ, ಪೇಪರ್ಲೆಸ್ ಮನೇಲೆ ಕುತ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಎಲ್ಲ ಐಡಿ ಆಗಿ ಒಂದು ಆಧಾರ್ OTPನೇ ಇವರಿಗೆ ಒಂದು ಪರಿಗಣನೆಗೆ. ಮನೇಲಿ ಯಾರ್ದು ಹೋಗುತ್ತೆ, ಯಾರು ಫೋನ್ ಇಟ್ಕೊಂಡು OTP ಹೇಳ್ತಾರೆ, ಏನಾಗತ್ತೆ? ಇವತ್ತು ಇದಾಗ್ಲೇ ರಿಜಿಸ್ಟರ್ ನೋಂದಣಿ ಮಾಡಿಕೊಟ್ಟಿರ್ತಕ್ಕಂತ ವಿಚಾರಣೆ ನನಗ್ ಗೊತ್ತಿಲ್ಲ, ನಾನು ಫೋಟೋ ಓಡಿಸಿದ್ ನಾನೇ ಮಾಡಿಲ್ಲ ಅಂತ ಅನ್ಬಿಟ್ಟು ಕೋರ್ಟ್ ನಲ್ಲಿ ಹಲವಾರು ಕೇಸ್ಗಳಿದಾವೆ. ಈ ರೀತಿಯಾದಂತ ಪೇಪರ್ಲೆಸ್ ಡಾಕ್ಯುಮೆಂಟ್ ಮಾಡಿದ್ರೆ ಇದು ಎಷ್ಟು ಮಟ್ಟಿನ ಸರ್ಕಾರದ ಸರಿ? ಇವೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಪೂರ್ವಪರ ಸಿದ್ಧತೆಗಳನ್ನ ಮಾಡ್ಕೊಂಡಾಗಿ ಈ ಜನರ ಮೇಲೆ ಈ ಕಾನೂನನ್ನ ಏರಿದ್ರೆ ಇದು ಎಷ್ಟು ಮಟ್ಟಿನ ಸರಿ? ಇದು ಬಹಳ ತೊಂದರೆ ಆಗತ್ತೆ. ಮತ್ತೆ ಇವಾಗ ನೋಡಿ, ನಮ್ಗೆ RTO ಡಿಪಾರ್ಟ್ಮೆಂಟ್ ನಲ್ಲೂ ಮೊದಲು ನಮ್ಗೆ ಇದಿತ್ತು, ನಮ್ಗೆ ಪಾಸ್ಬುಕ್ ಇತ್ತು, ನಮ್ಗೆ ಏನೋ ರಿಜಿಸ್ಟ್ರೇಷನ್ ಒಂದು RC ಬುಕ್ ಇತ್ತು. ಇವತ್ತು ನಮ್ಗೆ ಅದನ್ನ
ಐಡಿ ಪ್ರಕಾರ ನಮ್ಗೆ ಎಲ್ಲೋ ಒಂದ್ ಕಡೆ ಆ ಒಂದು ಎಲೆಕ್ಟ್ರಾನಿಕ್ ಚಿಪ್ ನ ಅಡ್ಜಸ್ಟ್ ಮಾಡಿ ನಮ್ಗೆ ಗ್ಯಾರಂಟಿ ಒಂದು ಕಾರ್ಡ್ ಕೊಡ್ತಾರೆ. ನಮ್ ಕಾರು ನಮ್ಮ ಬೈಕ್ ಅಥವಾ ನಾವು ತಗೊಂಡಿದ್ಕೆ ನಮ್ಗೊಂದು ಆ ಒಂದು ಕಾರ್ಡ್ ನಮಗೆ ಭದ್ರತೆ ಕಾಣುತ್ತೆ. ಇವತ್ತು ಕೋಟಿಗಟ್ಲೆ ತಗೊಂಡ್ರೆ ಈ ತರದ ಒಂದು ಪೇಪರ್ ಕೊಟ್ಬಿಟ್ರೆ ಇದು ಯಾವ ಸಂಬಂಧ? ಎಲ್ಲೋ ಇವತ್ತು ಹೆಂಗಾಗಿದೆ ಅಂದ್ರೆ ಮಂತ್ರಿ ಮಂಡಲದ ಯೋಜನೆ ಹೆಂಗಾಗಿದೆ ಅಂದ್ರೆ ಬೆಟ್ಟ ಹಗದ್ಬಿಟ್ಟು ಇಲಿ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನು ಹಿಂದಿನ ಸರ್ಕಾರ ಮಾಡಿದ್ದೆಲ್ಲ ತಪ್ಪು, ನಾವು ಮಾಡ್ತಾ ಇರೋದೇ ಸರಿ. ಭ್ರಷ್ಟಾಚಾರ ತಪ್ಪಿಸ್ಬೇಕು ಅಂತ ತಿಳ್ಕೊಂಡ್ರೆ ಭ್ರಷ್ಟಾಚಾರದ ಮೂಲ ಯಾವ್ದಿದೆ ಅಂತ ಅವ್ರಿಗಾಲೆ ಅವ್ರ ಆತ್ಮಸಾಕ್ಷಿಗೆ ಗೊತ್ತಾಗಿದೆ. ಭ್ರಷ್ಟಾಚಾರ ಸರ್ಕಾರದಲ್ಲಿ ನಡೀತಾ ಇದೆಯಾ ಮತ್ತೆ ಅಧಿಕಾರಿಗಳ ಹತ್ರ ನಡೀತಾ ಇದೆ, ಅವರಿಗೆ ಸಂಪೂರ್ಣವಾಗಿ ಭ್ರಷ್ಟಾಚಾರದ ಮೂಲ ಎಲ್ಲಿ ಅಂತ ಗೊತ್ತಾಗುತ್ತೆ. ಅದನ್ನ ತಿಳ್ಕೋಬೇಕು. ಮತ್ತೆ ಹೊಸ ಹೊಸ ಕಾನೂನನ್ನ ತರಬೇಕಾದ್ರೆ ಎಲ್ಲರ ಒಂದು ಏನು ಪಬ್ಲಿಕ್ ರಿಯಾಕ್ಷನ್ ಏನಿದೆ, ಮತ್ತೆ ಡೆವಲಪರ್ಸ್ನಾಗ್ಲಿ ನಾಗರಿಕರಾಗ್ಲಿ ಜನತೆನಾಗ್ಲಿ ಈ ಒಂದು ವ್ಯವಸ್ಥೆ ಇದು ನಿಮ್ಗೆ ಅನುಕೂಲಕ್ಕೆ ಬರುತ್ತಾ ಅಥವಾ ಬರಲ್ವಾ, ಇವನ್ನೆಲ್ಲವನ್ನು ಪ್ರಾಯೋಗಿಕವಾಗಿ ಸಕ್ಸಸ್ಫುಲ್ ಆಗಿ, ಯಾಕೆಂದ್ರೆ ಕೋಟಿಗಟ್ಟಲೆ ಕೊಟ್ಟಂತ ಡಾಕ್ಯುಮೆಂಟ್ ಒರಿಜಿನಲ್ ಪೇಪರ್ ಇದ್ರೆ ಅವ್ನ್ ಬ್ಯಾಂಕ್ ಲೋನ್ ತಗೊಳ್ಬೇಕಾದ್ರೂ ನನ್ನ ಮೂಲ ಯಾರಿಗೋ ಒಂದು ಸಡನ್ ಆಗಿ 1-2 ಲಕ್ಷ ಸಾಲ ಬೇಕು ಅಂದ್ರೆ ಈ ಪೇಪರ್ ಕೊಟ್ರೆ ಕೊಡ್ತಾ ಇದೆ. ಈಗ ಜೆರಾಕ್ಸ್ ಪೇಪರ್ ಕೊಟ್ರೆ ಯಾರು ಕೊಡ್ತಾರೆ? ಎಷ್ಟು ವ್ಯವಸ್ಥೆಗೆ ಇದು ಇವರು ಏನೋ ಒಂದ್ ಕಡೆ ಮಾಡ್ಯುಲೇಷನ್ ಮಾಡಿಫಿಕೇಶನ್ ಎಲ್ಲೋ ಒಂದ್ ಕಡೆ ನಾವು ಕ್ರಾಂತಿಕಾರಿ ಬದಲಾವಣೆಗಳನ್ನ ತರಬೇಕು ಅಂತ ಇದು ಎಷ್ಟು ಮಟ್ಟಿಗೆ ವಲಯದಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಹೇಳ್ಬಿಟ್ಟು ಫೇಸ್ಲೆಸ್ ರಿಜಿಸ್ಟ್ರೇಷನ್ ಅಂತೆ ಮನೇಲೆ ಕುತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ಯಾರೋ ಒಬ್ಬ ಆಗಂತಕ ಬಂದು ಅವನ ಐಡಿ ಕೊಡಿ ಮತ್ತೆ ಯಾವನೊಬ್ಬ ಬಲಾಢ್ಯ ಬಂದು ಅಥವಾ ರೋಡಿ ಬಂದ್ಬಿಟ್ಟು ಅಲ್ಲಿ ಮನೇಲೆ ನೀವು ತಂಬ್ ಇಂಪ್ರೆಷನ್ ಹಾಕ್ಸ್ಕೊಂಡ್ರೆ ಎಷ್ಟು ಮಟ್ಟಿಗೆ ಅದ್ರ ರಿಜಿಸ್ಟ್ರೇಷನ್ ಆಗುತ್ತೆ? ಅಲ್ಲಿ ಸಬ್ ರಿಜಿಸ್ಟ್ರಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಮೊದ್ಲಿಂದ ಒಂದು ಮೌಲ್ಯಾಧಾರಿತವಾಗಿತ್ತು. ಆ ಮೌಲ್ಯಾಧಾರಿತವಾಗಿದ್ರೆ ಅದ್ರೊಳಗಡೆ ಏನ್ ಸಮಸ್ಯೆಗಳು ಅಲ್ಲಿ ಹೋದ್ರೆ ನಾನು ರಿಜಿಸ್ಟರ್ ಮಾಡಿದೆ ಅಂತ ಗೊತ್ತು. ಮನೇಲೆ ಕುತ್ಕೊಂಡ್ರೆ ಈಗ ಬೇರೆಯವ್ರ ಅಮಾಯಕರಿಗೆ ರಿಜಿಸ್ಟರ್ ಮಾಡಿದೀವ ಇಲ್ವ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಮನೆ ಕರ್ಸ್ಕೊಂಡು ಆ ಒಂದು ಹೆಬ್ಬೆಟ್ ಹಾಕ್ಬಿಟ್ಟು ನಿಮ್ದು ರಿಜಿಸ್ಟರ್ ಆಗೋಯ್ತು ಅಂತಂದ್ರೆ ಅವ್ರಿಗೆ ನನ್ನ ಆಸ್ತಿ ಇದೆಯಾ ಇಲ್ವಂತ. ಯಾಕೆಂದ್ರೆ ವಿದ್ಯಾವಂತರು ಇರ್ತಾರೆ, ಗೊತ್ತಿಲ್ದರು ಇರ್ತಾರೆ. ಇವತ್ತೆಲ್ಲ ಏನು ಮೊದಲು ಏನ್ ನಡೀತಿತ್ತೋ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಆ ಒಂದು ವ್ಯವಸ್ಥೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಈ ಮೂಲಕ ಮಾಧ್ಯಮ ಮೂಲಕ ಸರ್ಕಾರವನ್ನ ನಿವೇದನೆ ಮಾಡ್ಕೊಳ್ತೀನಿ. ಇದು ಬಹಳ ಸಂಕಷ್ಟದ ಕೆಲಸ ಆಗ್ತಾ ಇದೆ. ಮತ್ತೆ ಇನ್ನು ಮುಂದುವರೆದ ಭಾಗವಾಗಿ ಏನಿವತ್ತು ಕಾರ್ಪೊರೇಷನ್ ಅಲ್ಲಿ ನಾವು ಎಲ್ಲ ಲೇಔಟ್ ದಾರರು ನಾವು ಏನಾದ್ರೂ ಲೇಔಟ್ ಮಾಡಿದ್ರೆ ನಾವು ರಸ್ತೆ ಮತ್ತು ಪಾರ್ಕ್ ಅನ್ನ ಅವರಿಗೆ ರಿಲಿಂಕ್ವಿಶ್ ಮುಫತ್ತಾಗಿ ಬಿಟ್ಕೊಡ್ಬೇಕು. ಮತ್ತೆ CA ಅನ್ನ ಮುಫತ್ತಾಗಿ ಬಿಟ್ಕೊಡ್ಬೇಕು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಮ್ಮ ಸ್ವಂತ ಜಾಗವನ್ನ ಸರ್ಕಾರದ ಕಾನೂನಿಗೆ ಅನುಗುಣವಾಗಿ ನಾವು ಮಾಡ್ಕೊಡ್ತೇವೆ. ಅದನ್ನ ಮುಫತ್ತಾಗಿ ಯಾವುದೇ ರೀತಿ ಸರ್ಕಾರ ನಮ್ಗೇನು ₹1 ದುಡ್ಡು ಕೊಡಲ್ಲ. ಅದಕ್ಕೂ ಕೂಡ ಏನು ಅಧಿಕಾರಿಗಳ ಒಂದು ವಿಳಂಬ ಧೋರಣೆ ಮತ್ತೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಆಮಿಷಗಳನ್ನ ಕೊಡುವಂತ ಕೆಲಸ ಮತ್ತೆ ತಿರುಗಿಸುವಂತ ಕೆಲಸ ನಾವೆಲ್ಲ ಕೊನೆಯ ಮಟ್ಟಕ್ಕೆ ರಿಲಿಂಕ್ವಿಶ್ ಬರುವಷ್ಟಕ್ಕೆ ಸಾಕಷ್ಟು ಡೆವಲಪರ್ಗಳು ಆ ಒಂದು ಅವ್ರು ಕೇಳಿದಂತ ಕಾನೂನುಗಳನ್ನ ಒದಗಿಸಿ NOC ಗಳನ್ನ ಒದಗಿಸಿ ಸಾಕಷ್ಟು ಹೈರಾಣಗಳಾಗಿರ್ತೀವಿ. ಎಷ್ಟು ನೋವಾಗಿರುತ್ತೆ ಅಂದ್ರೆ ಆ ಕೊನೆ ಹಂತದಲ್ಲಿ 1 ತಿಂಗಳು 2 ತಿಂಗಳು ಆ ರಿಲಿಂಕ್ವಿಶ್ ಡೀಡ್ ಖಾತೆ ಮಾಡೋಕೆ ಮಾಡ್ಕೊಡ್ತಾರೆ. ಮತ್ತೆ ಕಾರ್ಪೊರೇಷನ್ ಇಲಾಖೆಯಿಂದ ಒಂದು NOC ಕೊಡ್ಬೇಕಾಗತ್ತೆ. ಎಲ್ಲ ನಾವು ಏನು ಡೆವಲಪರ್ ಮಾಡಿರ್ತಕ್ಕಂಥ ಕೆಲಸಗಳು ಸಮರ್ಪಕವಾಗಿದ್ದಾವೆ ಅಂತ ಆ ಒಂದು ಸಮರ್ಪಕವಾಗಿರಕ್ಕೆ 5 ಜನ ಅದೇನ್ ಕೆಲಸ ಆಲ್ರೆಡಿ ಟೂಡಾದಲ್ಲಿ ಅದಕ್ಕೆ ಆದಂತ ಇಂಜಿನಿಯರ್ ಸೆಕ್ಷನ್ ಇದೆ, AWE ಇದಾರೆ, AE ಇದಾರೆ. ನಮ್ಮ ಹತ್ರ 4% ಸೂಪರ್ವಿಷನ್ ಚಾರ್ಜ್ ಕಟ್ಸ್ಕೊಂಡು ಬಂದು ಅವರು ಅಂತಿಮ ಪ್ಲಾನ್ ಬಿಡುಗಡೆ ಟೈಮ್ ನಲ್ಲಿ ಎಲ್ಲವೂ ಸಮರ್ಪಕವಾಗಿ ಇದೆ ಅಂತ ಅವ್ರು ಆಲ್ರೆಡಿ ನಮ್ಗೆ ಆ ಒಂದು ಅರ್ಜಿ ಹಾಕಿದ್ಮೇಲೆ ನಮ್ದು ಫೈನಲ್ ಪ್ಲಾನ್ ಪಾಸ್ ಆಗಿರೋದು. ಆ ನಂತರ ಈ ರಿಲಿಂಕ್ವಿಶ್ ಬಂದ್ರೆ ಇವರು ಮತ್ತೆ 5-6 ಜನ ಏನು ಅಂತಾರೆ ಅಧಿಕಾರ ಒಂದು ಹೆರಾಸ್ಮೆಂಟ್ ಇದನ್ನು ಮಾಡ್ತಾ ಇದಾರೆ. ಇದನ್ನ ಒಂದು ನಮ್ಮ ನೋವನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಅನ್ನೋ ಒಂದು ಸಾಫ್ಟ್ವೇರ್ ಇತ್ತು. ಆ ಸಾಫ್ಟ್ವೇರ್ ಒಂದು ಮಟ್ಟಕ್ಕೆ ಜನರಿಗೆ ಅಡ್ಜಸ್ಟ್ ಆಗಿತ್ತು. ಈಗ ಹೊಸದಾಗಿ ಈ ಒಂದು ಅಂತ ಒಂದು ಹೊಸ ಸಾಫ್ಟ್ವೇರ್ ಪ್ಯಾಚ್ ಹಾಕಿದ್ರು. ಆ ಪ್ಯಾಚ್ ಸಮರ್ಪಕವಾಗಿ ಕೆಲಸ ಮಾಡ್ಲಿಲ್ಲ. ಸರ್ಕಾರದಿಂದಲೇ ಇದು ಒಂದು ಎಂಡಾರ್ಸ್ಮೆಂಟ್ ಸಹಿತ ಕೊಟ್ಟಿದ್ದಾರೆ. ಈ ಒಂದು ಪ್ಯಾಚ್ ನಮಗೆ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಸ್ಟೇಟ್ ಬಗ್ಗೆ ಹೌದು, ಕಂಪ್ಲೀಟ್ ಸ್ಟೇಟ್ ಬಗ್ಗೆ ಮಾತಾಡ್ತಾರೆ. ಅದು ಆ ಒಂದು ಸಾಫ್ಟ್ವೇರ್ ವರ್ಕ್ ಆಗ್ತಾ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟು ಈಗಾಗಲೇ ತಿಂಗಳಾನುಗಟ್ಟಲೆಗಳಿಂದ ನಮ್ಮ ಒಂದು ಮನೆ ಕಟ್ಟುವ ಲೈಸೆನ್ಸ್ ಇಡೀ ರಾಜ್ಯದಲ್ಲಿ ಇದು ತಗೊಂತಾ ಇಲ್ಲ ಲೈಸೆನ್ಸ್ ಬಗ್ಗೆ. ಇದನ್ನ ಕೇಳಿದ್ರೆ ಮತ್ತೆ ನಿರ್ಮಾಣ್ 2 ಹಳೆ ಸಾಫ್ಟ್ವೇರ್ ನೇ ಉಪಯೋಗಿಸಿ ಅಂತಂದ್ರು. ಹಳೆ ಸಾಫ್ಟ್ವೇರ್ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಒಟ್ಟಾರೆ ಸರ್ಕಾರಗಳು ನಡೆದುಕೊಂಡು ಬರುವಂತಹ ರೀತಿ
ಸಾರ್ವಜನಿಕರಿಗೆ ಒಂದು ಯೂಸರ್ ಫ್ರೆಂಡ್ಲಿ ಅನ್ನುವ ಒಂದು ವ್ಯವಸ್ಥೆ ಮಾಡುವಂತ ಆದ್ಯ ಕರ್ತವ್ಯ ಸರ್ಕಾರಗಳದ್ದು ಮತ್ತೆ ಅಧಿಕಾರಿಗಳದ್ದು. ಇವತ್ತು ಆ ಕೆಲಸ ಆಗ್ತಾನೆ ಇಲ್ಲ. ಎಲ್ಲ ಕಾಂಪ್ಲಿಕೇಶನ್ ಮಾಡಿ ಎಲ್ಲರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ತಿರುಗಬೇಕು. ನೀವು ಬಹುಶಃ ಈ ಖಾತೆಯನ್ನ ನೀವು ನಮ್ಮ ಕಾರ್ಪೊರೇಷನ್ ಅಲ್ಲಿ ನೋಡಿರ್ತೀರಿ. ಎಷ್ಟು ಜನ ನಾಗರಿಕರು, ಬಡವರು ಮತ್ತೆ ಮಧ್ಯಮ ವರ್ಗದವರು ಎಷ್ಟು ಜನ ತಿಂಗಳಾಂಗಟ್ಲೆ ಅಲಿಯುವಂತ ಪರಿಸ್ಥಿತಿ ಆಗಿದೆ. ಈ ಧೋರಣೆ ನಿಲ್ಲಬೇಕು ಬಂಧುಗಳೇ. ನಮ್ಮ ಒಂದು ಮಾಧ್ಯಮ ಮಿತ್ರರೇ, ಇದು ಎಷ್ಟು ನೋಡೋಕೆ. ಆಮೇಲೆ ವಿಶೇಷವಾಗಿ ಇವತ್ತು ಫೆಬ್ರವರಿ ತಿಂಗಳು ಬಂದಿದೆ. ನಮ್ಮ ಸರ್ಕಾರದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ 28,000 ಕೋಟಿಗಳ ಒಂದು ಕಂದಾಯವನ್ನ ನಿರೀಕ್ಷೆ ಮಾಡಿದ್ರು, ರೆವಿನ್ಯೂ ನಿರೀಕ್ಷೆ ಮಾಡಿದ್ರು. ಈಗಾಗಲೇ ಬರೀ 18,000 ಕೋಟಿ ಮಾತ್ರ ಕಲೆಕ್ಷನ್ ಆಗಿರೋದು. ಇನ್ನು 2 ತಿಂಗಳಲ್ಲಿ 10,000 ಕೋಟಿ ದುಡ್ಡು ರಾಜಧನ ಕಲೆಕ್ಟ್ ಆಗ್ಬೇಕಾಯ್ತು, ರೆವಿನ್ಯೂ ಕಲೆಕ್ಟ್ ಆಗ್ಬೇಕಾಯ್ತು. ಇದು ಯಾವುದೇ ಕಾರಣಕ್ಕೂ ಗುರಿ ಮುಟ್ಟದಲ್ಲೇ ಇರತಕ್ಕಂತ ಕಾರಣ ಇಂತಹ ಒಂದು ಏನು ಈ ಬೆಟ್ಟ ಕಡಿದು ಇಲ್ಲಿ ಹಿಡಿಯುವಂತ ಕಾನೂನುಗಳನ್ನ ಹೊಸದಾಗಿ ಪ್ಯಾಚ್ಗಳಾಕಿ ಪರಿಚಯ ಮಾಡಿ ಎಲ್ಲ ಒಂದ್ ಕಡೆಗೆ ನಾವು ಏನೋ ಮಾಡ್ಬಿಡ್ತಾ ಇದೀವಿ. ಆ ಮಾಡತಕ್ಕಂತ ಕೆಲಸ ನಮಗೆ ಎಷ್ಟು ಮಟ್ಟಿಗೆ ತೃಪ್ತಿದಾಯಕವಾಗಿದೆ. ನಾನು ಯಾವುದನ್ನ ನಾವು ಸರ್ಕಾರವನ್ನ ನಾವು ಯಾವುದೇ ರೀತಿ ನಾವು ವಿರೋಧಿಸಲ್ಲ. ಕಾರಣ ಏನಂದ್ರೆ ಇವನ್ನ ಸಾಂಕೇತಿಕವಾಗಿ ಪ್ರಾಯೋಗಿಕವಾಗಿ ಇದು ಬೇರೆ ಕಡೆ ಅದು ಸಕ್ಸಸ್ಫುಲ್ ಆದ್ಮೇಲೆ ಇಡೀ ರಾಜ್ಯಕ್ಕೆ ಅದನ್ನ ನೀವು ರೂಢಿಸ್ಕೊಳ್ಳಿ ಮತ್ತೆ ಅದನ್ನ ಅಳವಡಿಸಿ. ಒಂದು ಕಡೆ ಈಗ ನಡೀತಾ ಇರ್ತಕ್ಕಂಥ ಸಿಸ್ಟಮ್ ನ ನಿಲ್ಲಿಸಿ ನೀವು ಯಾವ ರೀತಿ ಹೊಸ ಸಿಸ್ಟಮ್ಗೆ ಕೊಡ್ತಾ ಇದ್ದೀರಾ. ನೀವು ಏನು ಮಂತ್ರಿಗಳಿದ್ದೀರಾ, ನಿಮ್ಗೇನಾದ್ರೂ ಸಾಲ ಸೌಲಭ್ಯ ಬೇಕಾಗಿದ್ರೆ ಈ ಖಾತೆಗಳು ಮತ್ತೆ ಆ ಸಂಕಷ್ಟದಲ್ಲಿ ನಿಮ್ಮ ಸುತ್ತಮುತ್ತ ಇರೋರು ಆ ಸಂಕಷ್ಟಗಳನ್ನ ಆಲಿಸಿ ಅವ್ರ ಕಷ್ಟ ಎಷ್ಟಾಗತ್ತೆ. ಎಲ್ಲೋ ಒಂದ್ ಕಡೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸು ಸುಮಾರು 2 ವರ್ಷಗಳಿಂದ OCCC ಬಗ್ಗೆ ಕಂಪ್ಲೀಟ್ ಆಗಿ ನಿಂತೋಗಿದೆ ಸರ್. ಇಲ್ಲಿವರೆಗೂ ತುಮಕೂರಿನಲ್ಲಿ ಒಂದು ಪ್ರಕ್ರಿಯೆ ಎಷ್ಟೋ ವಿಧಾನ ಮಂಡಲದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಜ್ಯೋತಿ ಗಣೇಶ್ ಅವರು ಕೂಡ ಈ ವಿಚಾರವಾಗಿ ಅನೇಕ ಬಾರಿ ವಿಧಾನ ಮಂಡಲದಲ್ಲಿ ಮಾತಾಡಿದ್ರು, ವಿಧಾನಸಭೆಯಲ್ಲಿ ಮಾತಾಡಿದ್ರು. ಅದ್ರ ಬಗ್ಗೆ ಏನೂ ಆಗ್ಲಿಲ್ಲ. 15% ವೈಲೇಷನ್ ಇದ್ರೆ ಮಾತ್ರ 30-40ಗೆ ಯಾವ್ದನ್ನು ಕೇಳಲ್ಲ ಅಂತ, ಅದೂ ಕೂಡ ಇನ್ನೂ ಸಮರ್ಪಕವಾಗಿಲ್ಲ. ಎಷ್ಟು ರೀತಿ ಇದು ಒಂದಾದ ಮೇಲೆ ಒಂದು ಈ ಒಂದು ಸಮಸ್ಯೆ ಬಗೆಹರಿದ್ರೆ ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನೀವು ಚೆನ್ನಾಗಿ ನಡೀದೇ ಹೋದ್ರೆ ನಮ್ಮ ಗಾರೆ ಕೆಲಸದವರಿಗೆ, ಕಾಂಟ್ರಾಕ್ಟರ್ಗೆ ಕೆಲಸ ಇರಲ್ಲ, ಪೇಂಟ್ ಕೆಲಸದವರಿಗೆ ಕೆಲಸ ಇರಲ್ಲ, ಬಾರ್ಬೆಂಡರ್ ಕೆಲಸ ಇರಲ್ಲ, ಮತ್ತೆ ಎಲ್ಲ ವರ್ಗದ ಏನು ನಮಗೆ ಕಾರ್ಮಿಕ ವರ್ಗದವರಿಗೆ ಎಲ್ಲೂ ಕೂಡ ಕೆಲಸ ಇರಲ್ಲ. ವ್ಯಾಪಾರಗಳು ಮತ್ತೆ ಟರ್ನ್ ಓವರ್ ಆಗಲ್ಲ. 4 ಲಕ್ಷಕ್ಕೂ ಹೆಚ್ಚು ಮನೆಗಳು OCCC ಇಲ್ಲದೆ ಬೆಂಗಳೂರಿನಲ್ಲಿ ನಿಂತಿದೆ. ಇಡೀ ಕರ್ನಾಟಕದಲ್ಲಿ ಒಂದು 8 ಲಕ್ಷಕ್ಕೂ ಹೆಚ್ಚು ಮನೆಗಳು ನಿಂತಿದೆ. ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಂದ್ರೆ OC ಆಗದಲ್ಲೇ ಇರ್ತಕ್ಕಂತ ವಿಚಾರದಲ್ಲಿ KEB ಪರ್ಮನೆಂಟ್ ಕನೆಕ್ಷನ್ ಸಿಕ್ಕಲ್ಲ. ಎಷ್ಟೋ ಜನ ಟೆಂಪ್ರವರಿ ಕಮರ್ಷಿಯಲ್ ರೇಟ್ ಕೊಟ್ಟು ಇವತ್ತು ಮನೇಲಿ ವಾಸ ಮಾಡುವಂತ ಪರಿಸ್ಥಿತಿ ಇದೆ. ಇದು ಸರ್ಕಾರ ನಡೆಸುವ ವೈಖರಿನ. ಮತ್ತೆ ಈ ಸರ್ಕಾರಗಳು ಯಾವತ್ತೇ ಆಗ್ಲಿ ಏನು ಒಂದು ನಮಗೆ ವಸತಿ ಮತ್ತೆ ಊಟಕ್ಕೆ ಯಾರೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಎಲ್ಲ ಸರ್ಕಾರಗಳು ಕೇಳುವಂತ ವಿಚಾರ ಈ ಒಂದು ಸಕಾರಾತ್ಮಕವಾದಂತ ವಿಚಾರ ಆಗಿದೆ. ಈ ವಿಚಾರದಲ್ಲಿ ವಸತಿ ಕಟ್ಟುವಂತವರಿಗೆ ಮತ್ತೆ ನಿರ್ವಹಣೆ ಮಾಡುವಂತವರಿಗೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಮಯ ಮಾಡಿಟ್ಟು ಬಿ ಖಾತೆ ಮತ್ತೆ ಎ ಖಾತೆ ಪ್ರಕ್ರಿಯೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 80,000 ಕೋಟಿ ನಿರೀಕ್ಷೆ ಮಾಡಿದ್ದಾರೆ. ಆಗ್ಲಿ ಸಂತೋಷ, ನಮಗೇನು ಜನರು ದುಡ್ಡು ಕೊಡ್ತಾರೆ ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಆದ್ರೂ ಕೂಡ ಇದನ್ನ ಸಮರ್ಪಕವಾಗಿ ಯೂಸರ್ ಫ್ರೆಂಡ್ಲಿ ಮಾಡಿದ್ರೆ ಜನ ಏನಂದ್ರೆ ಖುಷಿಯಿಂದ ಕಟ್ಟಿ ಆ ಒಂದು ಸಮರ್ಪಕತೆಯನ್ನ ಮಾಡ್ಕೊಳ್ತಾರೆ. ಈ ಒಂದು ವಿಚಾರ ದಯಮಾಡಿ ನಮ್ಮ ಕಂದಾಯ ಸಚಿವರಾಗಿರ್ಬೋದು, ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, ನಮ್ಮ ತುಮಕೂರಿನ ಜಿಲ್ಲಾ ಸಚಿವರಾಗಿರ್ತಂತ ಗೃಹ ಮಂತ್ರಿಗಳಾಗಿರ್ತಂತ ಪರಮೇಶ್ವರ್ ಅವರಾಗಿರ್ಬೋದು, ಇದನ್ನ ಬಹಳ ಕಾನೂನಾತ್ಮಕವಾಗಿ ಇದಕ್ಕೆ ಒಂದು ಪರಿಹಾರವನ್ನ ಈ ಒಂದು ತಕ್ಷಣದಿಂದಲೇ ಕೊಡಬೇಕು ಅಂತ ಈ ಒಂದು ಮಾಧ್ಯಮ ಮೂಲಕ ನಾನು ನಿವೇದಿಸ್ಕೊಳ್ತೀನಿ. ದಯಮಾಡಿ ಇದು ಜ್ವಲಂತ ಸಮಸ್ಯೆಯನ್ನ ಬಗೆಹರಿಸಿ ನಮ್ಮೆಲ್ಲ ತಾಪತ್ರಯಗಳನ್ನ, ನಮ್ಮ ತೊಂದರೆಗಳನ್ನ, ಕುಂದುಕೊರತೆಗಳನ್ನ ಮತ್ತೆ ವಿಶಾಲವಾಗಿ ಇದನ್ನ ಮಾಡ್ಬೇಕು. ಇಂತಹ ಒಂದು ಮಧ್ಯದಲ್ಲಿ ಒಂದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಈಗಾಗಲೇ ಏನು ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ರೇಟಿಗೆ ಅನುಗುಣವಾಗಿ ನಮ್ಗೆ SR ಸಬ್ ರಿಜಿಸ್ಟರ್ ರೇಟ್ ಇಟ್ಟಿದ್ದಾರೆ. ಇನ್ನೂ ಇವಾಗಿನ ಹೊಸ ತಂತ್ರಗಾರಿಕೆಯನ್ನ ಮಾಡಿ ಆ ಒಂದು ಸರ್ಕಾರದ ಬೊಕ್ಕಸಕ್ಕೆ ಇನ್ನೂ ಹೆಚ್ಚುವರಿಯಾಗಿ ರೇಟ್ ಅನ್ನ ರೈಸ್ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ. ದಯಮಾಡಿ ಇವೆಲ್ಲ ಸಮರ್ಪಕವಾಗಿ ಇನ್ನೊಂದು 2 ವರ್ಷ ಯಾವುದೇ ರೀತಿ ಸರ್ಕಾರದ ಒಂದು ಏನು ಈ ಒಂದು ಮೌಲ್ಯ ಮಾಪನವನ್ನ ಏನ್ ಮಾಡ್ಬೇಕು ಮತ್ತೆ ಈ ಒಂದು ರೇಟ್ ರೈಸ್ ಮಾಡುವನ್ನ ಈ ತಕ್ಷಣದಿಂದಲೇ ಅದನ್ನ ಸ್ಥಗಿತಗೊಳಿಸಬೇಕು.
ಈ ಒಂದು ನಿಮ್ಮಲ್ಲಿರ್ತಕ್ಕಂಥ ಲ್ಯಾಪ್ಟಾಪ್ ಏನು ತೊಂದರೆಗಳಿದಾವೆ ಈ ತೊಂದರೆಗಳನ್ನ ನಿವಾರಿಸಿ ಎಲ್ಲ ಜನರು ಚೆನ್ನಾಗಿ ಕ್ರಯ ವಿಕ್ರಯಗಳು ಚೆನ್ನಾಗಿ ಬಿಸ್ನೆಸ್ ಆಗಿ ಮಟ್ಟದಲ್ಲಿ ಮತ್ತೆ ಅವತ್ತಿನ ಅನುಗುಣವಾಗಿ ನೀವು ರೇಟ್ ಅನ್ನ ನಿರ್ಧಾರ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಎಲ್ಲ ಮಾಧ್ಯಮ ಮಿತ್ರರನ್ನ, ಯಾಕಂದ್ರೆ ಈ ಒಂದು ನಮ್ಗೆ ರಾಜ್ಯದಲ್ಲಿ ಆಗ್ತಕ್ಕಂತ ಇಂತ ವಿಶೇಷವಾದಂತ ನಮ್ಗೆ ಈ ತೊಂದರೆಗಳಿಗೆ ಇದಕ್ಕೆ ಅನುಗುಣ ಪೂರ್ವಕವಾಗಿ ಎಲ್ಲ ಸರ್ಕಾರಗಳು ಇದನ್ನ ಬೇಗ ಬಗೆಹರಿಸುವಂತ ನಿಟ್ಟಿಗೆ ನೀವು ಧ್ವನಿಗೂಡಿಸ್ಬೇಕು ಅಂತ ಈ ಮಾಧ್ಯಮ ಮಿತ್ರರಲ್ಲಿ ಕೋರ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸೈಟ್ಗಳದ್ದು ಬಾಕಿ ಇದೆ ಸರ್. ತುಮಕೂರಿನಲ್ಲಿ 7,000ಕ್ಕೂ ಜಾಸ್ತಿ ಅರ್ಜಿಗಳು ಬಾಕಿ ಇದಾವೆ ಸರ್. ಈ 3,500 ಇದ್ರಲ್ಲಿ 3,500 ಬಟ್ ಏನಾಗಿದೆ ಅಂತ ಆಗ್ತಾ ಇಲ್ಲ ಅಂತ ಅರ್ಜಿ ಹಾಕಿಲ್ಲ ಸರ್. ಅದು ಅರ್ಜಿ ಆನ್ಲೈನ್ ತಗೊಳ್ಳಲ್ಲ. ಈಗ ಬಾಕಿ ನಿಮ್ಗೆ ಮೊದ್ಲಾಗಾದ್ರೆ ನಾವು ರೈಟಿಂಗ್ ಅಲ್ಲಿ ಹೋಗಿದ್ರೆ ಇದು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರೋದ್ರಿಂದ ನೀವು ತಗೊಂಡಲ್ಲ ಇದ್ರೆ ಇದೆಲ್ಲ ತಗೊಂಡ್ರೆ ಮಿನಿಮಮ್ 10,000 ಖಾತೆಗೂ ಹೆಚ್ಚು ಬರ್ತವೆ ಸರ್. ಸಕ್ಸಸ್ ಆದ 10,000 ಖಾತೆಗೆ ಹೆಚ್ಚು ಬರ್ತವೆ. ನಮ್ದೇ ಸುಮಾರು ಒಂದು 700 ಖಾತೆ ಪೆಂಡಿಂಗ್ ಇದೆ. ಸರ್ ಈಗ ಒಂದು ವಿಚಾರ, ಎಲ್ಲರೂ ಕಂಪ್ಯೂಟರ್ ಎಕ್ಸ್ಪರ್ಟ್ ಇರಲ್ಲ ಸರ್. ಈಗ ನಮ್ಗೆ ಶಕ್ತಿ ಇದೆ, ನಮ್ಮ ಆಫೀಸಲ್ಲಿ ಸ್ಟಾಫ್ ಇಟ್ಕೊಂಡಿರ್ತೀವಿ. ಎಲ್ಲೋ ಒಂದ್ ಸೈಟ್ ಯಾವಾಗ್ಲೂ ತಗೊಂಡಿರ್ತಾರ, ಅವ್ರು ಮಾರೋದು ಅಥವಾ ಒಂದ್ ಮಾಡ್ಬೇಕಾರೆ ಅವರು ಇನ್ನೊಬ್ರ ಹತ್ರ ಹೋಗ್ಲೇಬೇಕು. ಇದು ಏನಂದ್ರೆ ನಮ್ಮಲ್ಲಿ ಏನೋ ಎಲ್ಲಾ ಕಂಪ್ಲೀಟ್ ಎಜುಕೇಟೆಡ್ ಇದ್ದು ಎಲ್ಲಾ ನಮ್ಮ ಟೆಕ್ನಾಲಜಿ ನಮ್ಮ ದೇಶ ಎಲ್ಲ ಮಾಡಿ ಇದು ಮಾಡ್ಲಿ ಫಾರಿನ್ಗೆ ಕನ್ವರ್ಟ್ ಮಾಡುವಂತ ಟೈಮ್ ಅಥವಾ ನಮ್ಗೆ UAE ಅಮೆರಿಕನ್ ಇವೆಲ್ಲದಕ್ಕೂ ನಾವು ಕಂಪೇರ್ ಮಾಡಿದಾಗ ನಮ್ಮ ಒಂದು ಎಜುಕೇಶನ್ ದೃಷ್ಟಿ, ನಮ್ಮ ಒಂದು ತಂತ್ರಜ್ಞಾನದ ಬಳಕೆ ಅವತ್ತು ಮಾಡ್ಲಿ. ಇನ್ನೂ ಒಂದು 10-20 ವರ್ಷ ಆದ್ರೆ ನೀವು ಮುಂದೆ ತರ್ತಿರೋ ಅಡ್ವಾನ್ಸ್ ಅವೆಲ್ಲ ಬರ್ಬೋದು. ಆವಾಗ ಮಧ್ಯವರ್ತಿಗಳು ಅಂತಂದ್ರೆ ಇವಾಗ ಏನಂದ್ರೆ ಎಲ್ಲರೂ ಕೂಡ ಇವತ್ತು ಹಳ್ಳಿಯವರು ಕೂಡ ಪ್ರಜ್ಞಾವಂತರೆ. ಒಂದು ಜಮೀನಾಗ್ಲಿ ಒಂದು ಮಾರಾಟ ಮಾಡ್ಬೇಕಾದ್ರೆ ಅವ್ರು 10 ಜನ ಕೇಳೇ ಮಾಡೋದು. ಒಂದು ರಿಜಿಸ್ಟ್ರೇಷನ್ಗೆ ಎಷ್ಟು ಕೊಡ್ಬೇಕು, ಏನ್ ಕೊಡ್ಬೇಕು ಅಂತ ಎಲ್ಲ ವಿಚಾರ ಮಾಡೋದು. ಮೊದ್ಲು ಒಂದು ಕಾಲದಲ್ಲಿ ನಮ್ಗೆ 84 ಅಥವಾ 90ನೇ ಇಸ್ವಿ ಹಿಂದೆ ಸಾಕಷ್ಟು ನಾಲೆಡ್ಜ್ ಇಲ್ದೇ ಇರಲಿಲ್ಲ. ಇವತ್ತು ಎಲ್ಲರೂ ಕೂಡ ಆಮೇಲೆ ಈಗ ಒಂದು ಏನಾಗಿದೆ ಅಂದ್ರೆ ಕಂಪ್ಯೂಟರ್ ರಿಜಿಸ್ಟ್ರೇಷನ್ ಆಗ್ತಾ ಇರೋದ್ರಿಂದ ಸರ್ ಈಗ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡ್ರೆ ಸರ್ ಈಗ ಅಲ್ಲ ನೀವ್ ಹೇಳ್ತಾ ಇದ್ರಲ್ಲ, ನಾವ್ ಏನಂದ್ರೆ ಈಗ ನೀವೇ ರಿಜಿಸ್ಟರ್ ಮಾಡ್ತೀರಿ, ಇದೊಂದು ಕಾಪಿ ಕೊಟ್ಬಿಟ್ರೆ ನೀವು ತಗೊಂಡೋಗ್ತೀರಾ ಸರ್. ನಿಮ್ಗೆ ಒಂದ್ ಸರ್ಟಿಫಿಕೇಟ್ ಕಾಪಿ ನೀವು ಇದನ್ನ ಪ್ರಿಂಟ್ ಎತ್ಕೋಬೇಕು. ನೀವು ಒಂದ್ ಸೈಟ್ 30 ಲಕ್ಷ ಕೊಟ್ಟು ಸೈಟ್ ತಗೊಂಡಿರ್ತೀರಾ, ಮೊದ್ಲು ಏನೋ ಒಂದು ನಾವು ಕ್ರಯ ಪತ್ರ ಕೊಟ್ಟಿರ್ತೀವಿ, ಸೀಲು ಮೊಹರೆಲ್ಲ ಬಿದ್ದಿರುತ್ತೆ. ಇವತ್ತೊಂದು ಡೀಸೆಲ್ ಹಾಕಿಂದ ಇದೊಂದು ಪ್ರಿಂಟ್ ತಗೊಂಡ್ರೆ ನಿಮ್ದು ಇಷ್ಟೇ, ನಿಮ್ಗೆ ಗಟ್ಟಿ ಅಂತಂದ್ರೆ ಅಲ್ಲ ಮಾನ್ಯತೆ ಕೊಟ್ಟಿದೆ ಇನ್ನು ಸರ್. ಅದನ್ನ ಒಂದು ಸರ್ ಈಗ RTO ಆಫೀಸಲ್ಲಿ ನೀವು ಕಾರ್ಡ್ ಕೊಡ್ತೀರಾ, ಆ ತರದ ಒಂದು ಸಿಸ್ಟಮ್ ಇನ್ನು ಚೆನ್ನಾಗಿ ಮಾಡ್ಕೊಡಿ. ನಿಮ್ಗೊಂದು ನಾವು ಕೊಟ್ಟಿದ್ದು ದುಡ್ಡಿಗೆ ಬೆಲೆ ಕೊಡಿ. ನೀವು ನಮ್ಮ ಹತ್ರ ಅದಕ್ಕೂ ಚಾರ್ಜ್ ತಗೊಳ್ಳಿ. ವ್ಯಾಲ್ಯೂಡ್ ಮಾಡ್ಕೊಡಿ. ನೀವು ಪೇಪರ್ ಕೊಡಬೇಡಿ. ಇದಕ್ಕೆಲ್ಲ ಒಂದ್ ಕಡೆ ಸಾಫ್ಟ್ವೇರ್ ಒಂದು ಚಿಪ್ ಇಂದ ಹಾಕಿ ನಂದು ಇದು ಒರಿಜಿನಲ್, ಈಗ ಡೂಪ್ಲಿಕೇಟ್ ಕೇಳಿದ್ರೆ ಡೂಪ್ಲಿಕೇಟ್ ಕಾಪಿ, ಒರಿಜಿನಲ್ ಕಾಪಿನಾದ್ರೆ ನೀವು ಚೆನ್ನಾಗಿರೋದು ಕೊಡಿ. ಸ್ಮಾರ್ಟ್ ಕಾರ್ಡು ಅಥವಾ ಸ್ಮಾರ್ಟ್ ಪೇಪರ್ ಇನ್ನು ಮಾಡಿಫೈನ ನೀವು ಅಪ್ಡೇಟ್ ವರ್ಷನ್ ಅದಕ್ಕೆಲ್ಲ ಒಂದು ವ್ಯಾಲ್ಯೂ ತಂದು ಕೊಡಿ. ನಿಮ್ಗೆ ಅದಕ್ಕೆ ಮೌಲ್ಯ ಆಧಾರಿತ ಕೊಡಿ ಅಂತ ನಾವು ಕೇಳ್ತಾರೆ. ನಾವು ಯಾವ್ದನ್ನು ವಿರೋಧ ಮಾಡ್ತಿಲ್ಲ ಸರ್. ಅವ್ರಿಗೆ ಯಾವುದೇ ಕಾನೂನ ನಾವು ವಿರೋಧ ಮಾಡ್ತಿಲ್ಲ. ಅದನ್ನ ಪರ್ಯಾಯವಾಗಿ ಅದು ಸಕ್ಸಸ್ಫುಲ್ ಆಗೋವರೆಗೂ ನಮ್ದು ಹಳೆ ವ್ಯವಸ್ಥೆ ಬಿಟ್ಕೊಂಡು ಸಕ್ಸಸ್ ಆದ್ಮೇಲೆ ಇದನ್ನ ಅಡಾಪ್ಟ್ ಮಾಡಿ. ಏಕಾಏಕಿ ಸ್ಥಿಗ ತಗೊಂಡ್ರೆ ಇವಾಗ ರಸ್ತೆ ನೀವು ನ್ಯಾಷನಲ್ ಹೈವೇಲಿ ಹೋಗ್ತಾ ಇರ್ತೀರಾ, ಹೋಗ್ಬೇಕಾದ್ರೆ ರಸ್ತೆನ ಬ್ರಿಡ್ಜ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ರೋಡ್ ಮಾಡಿ ನೀವು ರಸ್ತೆ ಮಾಡಕ್ ಅವಕಾಶ ಇರುತ್ತೆ. ನೀವೀಗ ಏನಾಯ್ತು ರಸ್ತೆನೇ ಮುಚ್ಚಿಬಿಟ್ರೆ ಅವ್ರೆಲ್ಲ ಹೋಗ್ಬೇಕು, ಆ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕ್ವಶನ್ ಅದೇ ಸರ್. ಇದು ನಮ್ಮ ನೋವಾಗಿರೋದು ಸರ್. ಸರ್ ಇವತ್ತು ಸ್ಟಾಂಪ್ ಪೇಪರ್ ತಗೊಂತಾ ಇದ್ದಾರೆ, ಸ್ಟಾಂಪ್ ಡ್ಯೂಟಿ ತಗೊಂತಾ ಇದ್ದಾರೆ. ಅಲ್ಲಲ್ಲ ಒಂದ್ ನಿಮಿಷ ಸರ್, ಹಿಂದೆ ಸರ್ ಈಗ ನಿಮ್ ಕ್ವಶನ್ ಚೆನ್ನಾಗಿದೆ. ಹಿಂದೆ ನಾವು ಕ್ರಯ ಪತ್ರ ಅವತ್ತು 3% ಸ್ಟಾಂಪ್ ಪೇಪರ್ನವ್ರಿಗೆ ಕಮಿಷನ್ ಕೊಡ್ತಾ ಇದ್ರು. ತೆಲಿಗೆ ಹಗರಣ ಇನ್ನೊಂದು ಹಗರಣಗಳಾದ್ಮೇಲೆ ಈ ಒಂದು ವ್ಯವಸ್ಥೆ ಬೇಡ ಅಂತ ತೆಗೆದ್ರು. ಅದನ್ನ ನಾವು ಸ್ವಾಗತ ಮಾಡಿದೀವಿ. ಇವತ್ತು ಪೇಪರ್ಲೆಸ್ ಇವ್ರು ಮಾಡಿದ್ದು ಅದನ್ನು ಸ್ವಾಗತ ಮಾಡ್ತಾ ಇದೀವಿ. ಒಟ್ಟಾರೆ ನಮ್ಮ ಇವತ್ತು ಒಂದು 2 ಕೋಟಿ ಕೊಟ್ಟು ಒಂದು ಮನೆ ಅಥವಾ ಒಂದು ಒಳ್ಳೆ ಆಸ್ತಿ ತಗೊಂಡ್ರೆ ಇವತ್ತು ಒಂದು ಡಿಜಿಟಲ್ ಪೇಪರ್ ಇಲ್ಲೊಂದು ನಮ್ಗೆ ಇದ್ರದ್ದು ಕಂಪ್ಯೂಟರ್ ಸಿಗ್ನೇಚರ್ ಇದನ್ನ ನೋಡಿದ್ರೆ ಇದನ್ನ ಒರಿಜಿನಲ್ ಅಂತ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ. ಎಲ್ಲೋ ಒಂದ್ ಕಡೆ ಇನ್ನು ನಮಗೂ ನಾನು ಇಷ್ಟು ಬಂಡವಾಳ ಹಾಕಿದೀನಿ, ನನ್ಗೊಂದು ಒರಿಜಿನಲ್ ಪೇಪರ್ ಬೇಕು ಅಂತ ಇದನ್ನ ಒಂದು ಪ್ರಾಯೋಗಿಕವಾಗಿ ಒಂದು ಬಾಂಡ್ ಪೇಪರು ಅಥವಾ ಅದ್ರಲ್ಲೊಂದು ಚಿಪ್ಪೋ ಇಲ್ಲ ಒಂದು ಪಾಸ್ಪೋರ್ಟ್ ಏನೋ ಒಂದು ಭದ್ರತೆ ಆಗಿರೋದನ್ನ ಕೊಡ್ಲಿ, ಅದ್ ಕೊಟ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಸರ್. ಬ್ಯಾಂಕ್ ಅಲ್ಲಿ ಸರ್ಟಿಫೈಡ್ ಕಾಪಿ ಕೊಡ್ತೀನಿ ಅಂತಂದ್ರೆ ಲೋನ್ ಕೊಡಲ್ಲ, ಒರಿಜಿನಲ್ ಪೇಪರ್ ಬೇಕು ಅಂತ ಕೇಳ್ತಾರೆ.